ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ನಿಮಗೆ ನಾವು ಯಾವ ವ್ಯಾಕರಣಾಂಶ ಮಾಡ್ತಿದ್ದೀವಿ ಅನ್ನೋದು ಸರಿಯಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಸಂಧಿಗಳ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಈ ಹಿಂದಿನ ತರಗತಿಯಲ್ಲಿ ನಾವು ಸಂಧಿಗಳಲ್ಲಿ ಮೊದಲು ಮುಖ್ಯವಾಗಿ ತಿಳಿಬೇಕಾದಂತಹ ಸ್ವರ ಸಂಧಿ ಅಂದ್ರೇನು, ವ್ಯಂಜನ ಸಂಧಿ ಅಂದ್ರೇನು ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿಗಳಲ್ಲಿ ತಿಳಿದಿದ್ವಿ ಮಕ್ಕಳೇ. ಅವುಗಳನ್ನು ತಿಳಿದ ನಂತರ ನಾವು ಮುಖ್ಯವಾಗಿ ಹೋಗೋದು ಸಂಧಿಯ ಎರಡು ಮುಖ್ಯ ಭಾಗಗಳಿಗೆ. ಅವು ಯಾವುವು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದ್ದಾವೆ. ನಾವು ಸಂಧಿಗಳನ್ನು ಭಾಷೆಗೆ ಅನುಗುಣವಾಗಿ ಎರಡು ಭಾಗ ಮಾಡಿದ್ದೀವಿ. ಭಾಷೆಗೆ ಅನುಗುಣವಾಗಿ ಅಂತಂದ್ರೆ ನಿಮಗೆ ಗೊತ್ತಿದೆ, ಒಂದು ಕನ್ನಡ ಸಂಧಿಗಳು, ಮತ್ತೊಂದು ಭಾಗ ಸಂಸ್ಕೃತ ಸಂಧಿಗಳು. ನಾವು ಅದರಲ್ಲಿ ಬರುವಂತಹ ಮುಖ್ಯ ವಿಧಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕಾರಣ ಪರೀಕ್ಷೆಗಳಲ್ಲಿ ಆ ಕನ್ನಡ ಸಂಧಿಯಲ್ಲಿ ಬರುವಂತಹ ವಿಧಗಳನ್ನು, ಪದಗಳನ್ನು, ಹಾಗೆಯೇ ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ ಪದಗಳನ್ನು, ಅದರಲ್ಲಿ ಬರುವ ವಿಧಗಳನ್ನು ಹೆಚ್ಚಾಗಿ ಕೇಳೋದು ಸಹಜ. ಹಾಗಾಗಿ ಇಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳ ವಿಧಗಳ ಪೈಕಿ ಮೊದಲನೇದಾಗಿರ್ತಕ್ಕಂತಹ ಕನ್ನಡ ಸಂಧಿಗಳು ಎಂದರೇನು ಅನ್ನೋದ್ರ ಬಗ್ಗೆ ನಾವು ತಿಳಿತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೇರವಾಗಿ ನಾನು ಅದೇ ವಿಷಯಕ್ಕೆ ಬರ್ತೀನಿ ಮಕ್ಕಳೇ. ಸಂಧಿಗಳಲ್ಲಿ ಮೊದಲನೇದಾಗಿರ್ತಕ್ಕಂತಹ ವಿಧಗಳು ಅಥವಾ ಮೊದಲನೆಯ ಭಾಗ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅದು ಯಾವುದು ಅಂತ ಹೇಳಿದ್ರೆ ಕನ್ನಡ ಸಂಧಿ. ಅದರ ವಿಷಯ ಹೇಳೋಕ್ಕಿಂತ ಮುಂಚೆ ಮತ್ತೂ ಹೇಳ್ತೀನಿ, ಸರಿಯಾಗಿ ಗಮನ ಇರಲಿ ಮಕ್ಕಳೇ. ನಮಗೆ ಕನ್ನಡ ಸಂಧಿ ಅಂದ್ರೇನು, ಸಂಸ್ಕೃತ ಸಂಧಿ ಅಂದ್ರೇನು, ಮೊದಲು ಆ ವಿಷಯ ಮನನ ಆಗಬೇಕು. ಆ ವಿಷಯನ ನಾವು ತುಂಬ ಚೆನ್ನಾಗಿ ತಿಳ್ಕೋಬೇಕು. ಅದನ್ನು ಬಿಡ್ತೀವಿ ನಾವು ಕನ್ನಡ ಸಂಧಿಯಲ್ಲಿ ಇರುವಂತಹ ವಿಧಗಳು, ಲೋಪ, ಆಗಮ, ಆದೇಶ, ಆ ಸಂಧಿಗಳ ಬಗ್ಗೆ ನೇರವಾಗಿ ತಿಳಿಯಕ್ಕೆ ಹೋಗ್ತೀವಿ. ಅಥವಾ ಸಂಸ್ಕೃತ ಸಂಧಿಯಲ್ಲಿ ಬಂದಿರತಕ್ಕಂತಹ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಅವುಗಳ ಬಗ್ಗೆ ತಿಳಿಯಕ್ಕೆ ಹೋಗ್ತೀವಿ ನಾವು. ಅವುಗಳನ್ನು ಮುಂದೆ ತಿಳಿಯೋದಿದೆ. ಆದರೆ ಅದಕ್ಕಿಂತ ಮೊದಲು ನಾವು ಸಂಧಿಯನ್ನು ಆ ಥರ ಎರಡು ಭಾಗ ಮಾಡಿದ್ದೀವಿ. ಒಂದು ಕನ್ನಡ ಸಂಧಿಗಳು ಅಂತ ಮಾಡಿದ್ದೀವಿ, ಮತ್ತೊಂದು ಸಂಸ್ಕೃತ ಸಂಧಿಗಳು ಅಂಥೇಳಿ ಎರಡು ಭಾಗ ಮಾಡಿದ್ದೀವಿ. ಆ ಎರಡು ಭಾಗ ಮಾಡಿದ್ದೀವಿ ಅಂತಂದಮೇಲೆ ಕನ್ನಡ ಸಂಧಿ ಅಂದ್ರೆ ಏನು ಅಥವಾ ಸಂಸ್ಕೃತ ಸಂಧಿ ಅಂದ್ರೆ ಏನು ಅದನ್ನು ನಾವು ತಿಳಿಬೇಕು. ವಿಷಯ ಬಹಳ ಕಠಿಣವಾಗಿ ಏನೂ ಇಲ್ಲ ಮಕ್ಕಳೇ, ಬಹಳ ಸುಲಭವಾಗಿದೆ. ಹೆಸರುಗಳೇ ಹೇಳ್ತವೆ, ಅವುಗಳ ಹೆಸರುಗಳೇ ಕನ್ನಡ ಸಂಧಿ ಅಂದ್ರೇನು, ಸಂಸ್ಕೃತ ಸಂಧಿ ಅಂದ್ರೇನು ಅನ್ನೋದನ್ನ ತಿಳಿಸ್ತವೆ. ಈಗ ನಾನು ಮೊದಲು ಕನ್ನಡ ಸಂಧಿ ಅಂದ್ರೇನು ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೆ ಮುಂದಾಗ್ತದೆ. ಏನು ಕನ್ನಡ ಸಂಧಿ ಅಂದ್ರೆ, ನಾವು ಯಾವುದಾದರೂ ಒಂದು ಸಂಧಿ ಪದವನ್ನ ಬಿಡಿಸಿದಾಗ, ನಿಮಗೀಗಾಗಲೇ ನಾನು ಸಂಧಿಗಳು ಪ್ರಾರಂಭ ಮಾಡಿದಾಗಿಂದ ಸಂಧಿ ಪದಗಳನ್ನು ಬಿಡಿಸೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಒಂದು ಸಂಧಿ ಪದವನ್ನ ಬಿಡಿಸಿದಾಗ ನಮಗೆ ಎರಡು ಪದಗಳು ಸಿಗ್ತಾವೆ ಮಕ್ಕಳೇ, ಗೊತ್ತಿದವಲ್ಲ? ಎಷ್ಟು ಪದಗಳು? ಎರಡು ಪದಗಳು. ಮೊದಲಿಗೆ ಸಿಗುವಂತಹ ಪದವನ್ನ ನಾವೇನಂತ ಕರೆದಿದ್ದೀವಿ? ಪೂರ್ವ ಪದ ಅಂತ ಹೇಳಿ ಕರೆದಿದ್ದೀವಿ. ಎರಡನೇದಾಗಿ ಸಿಗುವಂತಹ ಪದವನ್ನ ಏನಂತ ಕರೆದಿದ್ದೀವಿ? ಉತ್ತರ ಪದ ಅಂತ ಹೇಳಿ ಕರೆದಿದ್ದೀವಿ. ಈಗ ಆ ಪದಗಳ ಆಧಾರದ ಮೇಲೆ ನೀವು ಕನ್ನಡ ಸಂಧಿ ಅಂದ್ರೇನು ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಹೇಳ್ತೀನಿ, ಗಮನ ಕೊಟ್ಟು ಕೇಳಿ ಮಕ್ಕಳೇ. ಒಂದು ಸಂಧಿ ಪದವನ್ನ ಬಿಡಿಸಿದಾಗ ಪೂರ್ವ ಪದದಲ್ಲಾಗಿರ್ಲಿ ಅಥವಾ ಕನ್ನಡ ಪದದಲ್ಲಾಗಿರ್ಲಿ, ಸ್ವಲ್ಪ ವ್ಯತ್ಯಾಸ ಆಯಿತು. ಒಂದು ಸಂಧಿ ಪದವನ್ನ ಬಿಡಿಸಿದಾಗ ಮಕ್ಕಳೇ, ಪೂರ್ವ ಪದದಲ್ಲಾಗಿರ್ಲಿ ಉತ್ತರ ಪದದಲ್ಲಾಗಿರ್ಲಿ, ಕನ್ನಡ ಪದವೇನಾದರೂ ಬಂದಿದ್ರೆ
ಅದು ಯಾವ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ಕನ್ನಡ ಸಂಧಿ ಆಗುತ್ತದೆ. ಅದರ ವ್ಯಾಖ್ಯಾನವನ್ನ ನಾವು ಬರೆದುಕೊಳ್ತಾ ಉದಾಹರಣೆಯ ಸಮೇತ ನಿಮಗೆ ತಿಳಿಸೋದಕ್ಕೆ ನಾನು ಮುಂದಾಗ್ತೀನಿ ಮಕ್ಕಳೇ. ಸರಿಯಾಗಿ ಗಮನ ಕೊಡಿ. ನೋಡಿ, ಅದರ ವ್ಯಾಖ್ಯಾನಕ್ಕೆ ಹೋಗ್ತೀನಿ. ಯಾವುದಕ್ಕೆ? ಕನ್ನಡ ಸಂಧಿ ಅಂದ್ರೇನು? ಪೂರ್ವೋತ್ತರ, ಗಮನ ಇರಲಿ, ಪೂರ್ವೋತ್ತರ ಪದಗಳೆರಡರಲ್ಲಿ, ಸರಿಯಾಗಿ ಗಮನಿಸ್ತದಿರಿ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಪೂರ್ವೋತ್ತರ ಪದಗಳೆರಡರಲ್ಲಿ ಯಾವುದಾದರೂ ಒಂದು ಪದ, ಯಾವುದಾದರೂ ಒಂದು ಪದ ಕನ್ನಡವಾಗಿದ್ದರೆ, ಪೂರ್ವೋತ್ತರ ಪದಗಳೆರಡರಲ್ಲಿ ಯಾವುದಾದರೂ ಒಂದು ಪದ ಕನ್ನಡವಾಗಿದ್ದರೆ, ಅಂದ್ರೆ ಕನ್ನಡದ ಪದ ಎರಡು ಕಡೆಗಳಲ್ಲಿ ಎಲ್ಲಾದರೂ ಒಂದು ಕಡೆಗೆ ಇತ್ತು ಅಂದ್ರೆ, ಬಂದಿದ್ದರೆ, ಅದನ್ನೇ ಕನ್ನಡ ಸಂಧಿ, ಅದನ್ನೇ ಏನಂತ ಕರೀತಾರೆ ಅಂತ ಹೇಳಿದ್ರೆ ಕನ್ನಡ ಸಂಧಿ ಎನ್ನುವ. ನೋಡಿ ಮಕ್ಕಳೇ, ಇದು ವ್ಯಾಖ್ಯಾನ. ಯಾವುದರ ವ್ಯಾಖ್ಯಾನ? ಕನ್ನಡ ಸಂಧಿ ಅಂದ್ರೇನು ಅನ್ನೋದರ ಒಂದು ವ್ಯಾಖ್ಯಾನ, ಅರ್ಥ. ಎಷ್ಟು ಸುಲಭವಾಗಿದೆ ನೋಡಿ. ನಾವು ಒಂದು ಸಂಧಿ ಪದವನ್ನ ಬಿಡಿಸಿದರೆ ನಮಗೆ ಪೂರ್ವ ಪದ ಉತ್ತರ ಪದ ದೊರೆಯುತ್ತೆ ಅಲ್ವಾ? ನೋಡಿ, ಪೂರ್ವೋತ್ತರ ಪದಗಳೆರಡರಲ್ಲಿ ಯಾವುದಾದರೂ ಒಂದು ಪದವು, ನೀವು ಇದನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾವುದಾದರೂ ಒಂದು ಪದ ಏನಾಗಿದ್ರೆ, ಕನ್ನಡವಾಗಿದ್ದರೆ ಅಥವಾ ಕನ್ನಡ ಪದವಾಗಿದ್ದರೆ, ಅದನ್ನೇ ನಾವು ಎಂತಹ ಸಂಧಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಕನ್ನಡ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಿಮಗೆ ಈಗಾಗಲೇ ತಿಳಿದಿದೆ, ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋ ವಿಷಯನೇ. ಒಂದು ಸಂಧಿ ಪದವನ್ನ ನಾವು ಎರಡು ಪದಗಳನ್ನಾಗಿ ಬಿಡಿಸ್ತೀವಿ, ಅದು ಗೊತ್ತಿರೋ ಅಂಥದ್ದೇ. ಅದರಲ್ಲಿ ಮೊದಲಿಗೆ ಸಿಗುವ ಪದ ಪೂರ್ವ ಪದ, ಎರಡನೇದಾಗಿ ಸಿಗುವ ಪದ ಉತ್ತರ ಪದ. ಪೂರ್ವ ಪದದಲ್ಲಾಗಿರಲಿ ಅಥವಾ ಉತ್ತರ ಪದದಲ್ಲಾಗಿರಲಿ, ನಮಗೆ ಎರಡು ಕಡೆಗಳಲ್ಲಿ ಯಾವುದಾದ್ರೂ ಒಂದು ಕಡೆಗೆ ಕನ್ನಡ ಪದ ಏನಾದರೂ ಬಂದಿದ್ರೆ ಅದು ಎಂತಹ ಸಂಧಿ ಆಗುತ್ತೆ ಅಂದ್ರೆ ಮಕ್ಕಳೇ, ಕನ್ನಡ ಸಂಧಿ ಆಗುತ್ತೆ. ನಾವು ಅದನ್ನೇ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೂತ್ರಗಳ ಮೂಲಕ, ನಿಯಮಗಳ ಮೂಲಕ ನಾವು ಹೇಳ್ತಾ ಹೋಗ್ತೀವಿ. ಈಗ ನಾನು ಅದರ ಮೂಲಕನೇ ನಿಮಗೆ ತೋರಿಸಿಕೊಡ್ತೀನಿ ಮಕ್ಕಳೇ. ಕನ್ನಡ ಸಂಧಿ ಸಂಭವಿಸೋದು ಅಥವಾ ಕನ್ನಡ ಸಂಧಿ ಪದ ಅಂಥೇಳಿ ಅದು ಆಗೋದು ಹೇಗೆ ಅನ್ನೋದನ್ನ ಅದೇ ಸೂತ್ರದ ಮೂಲಕನೇ ನಾನು ನಿಮಗೆ ತೋರಿಸಿಕೊಡ್ತೀನಿ. ಇಲ್ಲಿ ನೋಡಿ, ಮೊದಲನೇದಾಗಿ ಎಂತಹ ಪದಗಳು ಅಂತ ಹೇಳಿದ್ರೆ, ಪೂರ್ವ ಪದನೂ ಕನ್ನಡ ಪದ ಬಂದು ಉತ್ತರ ಪದನೂ ಕನ್ನಡ ಪದ ಬಂದಿತ್ತು ಅಂತಂದ್ರೆ ಇದು ಎಂತಹ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ಕನ್ನಡ ಸಂಧಿ ಅಂತ ಹೇಳಿ ಕರೆಸಿಕೊಳ್ತತಿ. ಅರ್ಥ ಮಾಡ್ಕೊಳ್ತೀರಿ ಮಕ್ಕಳೇ? ಏನು? ಪೂರ್ವ ಪದನೂ ಕನ್ನಡ ಆಗಿರಬೇಕು, ಉತ್ತರ ಪದನೂ ಕನ್ನಡ ಆಗಿರಬೇಕು. ಅವೆರಡೂ ಸೇರಿ ರಚನೆಯಾಗುವಂತಹ ಸಂಧಿ ಪದನೂ ಏನಾಗಿರ್ತತಿ? ಕನ್ನಡ ಪದ, ಕನ್ನಡ ಸಂಧಿ ಆಗುತ್ತೆ. ಅದೇ ರೀತಿಯಲ್ಲಿ ಪೂರ್ವ ಪದ ಕನ್ನಡವಾಗಿದ್ದು ಉತ್ತರ ಪದ ಸಂಸ್ಕೃತ ಪದವಾಗಿದ್ರೆ ಅದು ಕೂಡ ಎಂತಹ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ಕನ್ನಡ ಸಂಧಿ ಆಗುತ್ತೆ. ಇದು ಒಂದು ಪ್ರಕಾರ. ಎರಡು ವಿಧ. ಎರಡನೇ ವಿಧ ಇದು ಏನು? ಪೂರ್ವ ಪದ, ಮೊದಲನೇ ಪದ ಕನ್ನಡ ಆಗಿದ್ದು
ಎರಡನೇ ಪದ ಅಂದ್ರೆ ಉತ್ತರ ಪದ ಸಂಸ್ಕೃತ ಪದವಾಗಿದ್ರೆ ಅದು ಕೂಡ ಏನ್ ಅನಿಸ್ಕೊಳ್ತತಿ ಅಂತ ಹೇಳಿದ್ರೆ ಕನ್ನಡ ಸಂಧಿ ಅಂತ ಹೇಳಿ ಅನಿಸ್ಕೊಳ್ತತಿ. ಇನ್ನು ಕೊನೆಯದಾಗಿ ಬರುವಂತಹ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಪದನೇ ಸಂಸ್ಕೃತದಿಂದ ಕೂಡಿದ್ದು ಉತ್ತರ ಪದ ಕನ್ನಡ ಪದವಾಗಿದ್ರೆ ಅದು ಕೂಡ ಯಾವ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ಕನ್ನಡ ಸಂಧಿ ಆಗುತ್ತೆ. ಕನ್ನಡ ಸಂಧಿ ಹೇಗೆ ಆಗುತ್ತೆ ಅನ್ನೋದಕ್ಕೆ ಈ 3 ನಿಯಮಗಳು ಇದಾವೆ ಮಕ್ಕಳೇ. ತುಂಬಾ ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ನಾನೀಗ ಇದನ್ನ ಒಂದು ಕೋಷ್ಟಕದ ರೀತಿನೇ ನಿಮಗೆ ತಯಾರು ಮಾಡಿ ರಚಿಸಿ ನಿಮಗೆ ತೋರಿಸಿ ಕೊಡ್ತೀನಿ ಮಕ್ಕಳೇ, ಗಮನ ಇರಲಿ. ನೋಡಿ, ಒಂದು ಉದಾಹರಣೆಯನ್ನ ನಾನು ನಿಮಗೆ ಇಲ್ಲಿ ತೋರಿಸಿಕೊಡ್ತೀನಿ. ಏನಾಗಿದೆ, 3 ರೀತಿಯ ದಾರಿಗಳಲ್ಲಿ 3 ರೀತಿಯಲ್ಲಿ ಕನ್ನಡ ಸಂಧಿ ಅನ್ನೋದು ಘಟಿಸುತ್ತೆ. 3 ಥರದ ಸೂತ್ರದ ಸಂದರ್ಭಗಳು ನಮಗೆ ತಿಳಿಸಿಕೊಡ್ತವೆ. ಮೊದಲನೇದಾಗಿ ನೋಡಿ, ಪೂರ್ವ ಪದನೂ ಕನ್ನಡ ಪದವಾಗಿದ್ರೆ ಉತ್ತರ ಪದದಲ್ಲೂ ಕನ್ನಡ ಪದ ಬಂದಿದ್ರು ಅದು ಏನಾಗುತ್ತೆ, ಕನ್ನಡ ಸಂಧಿ ಆಗುತ್ತೆ. ಇದು ಒಂದು ಥರ. ಇನ್ನ ಪೂರ್ವ ಪದ ಕನ್ನಡವಾಗಿದ್ದು ಉತ್ತರ ಪದ ಸಂಸ್ಕೃತ ಪದವಾಗಿದ್ರೆ ಅದು ಕೂಡ ಏನಾಗುತ್ತೆ, ಕನ್ನಡ ಸಂಧಿ ಆಗುತ್ತೆ. ಅದೇ ರೀತಿ ಇಲ್ಲಿ ಮೊದಲನೇ ಪದ ಸಂಸ್ಕೃತ ಬಂದು ಎರಡನೇ ಪದ ಕನ್ನಡವಾಗಿದ್ರೆ ಅದು ಕೂಡ ಎಂತಹ ಸಂಧಿ ಉದಾಹರಣೆ ಆಗುತ್ತೆ ಅಂತ ಹೇಳಿದ್ರೆ ಕನ್ನಡ ಸಂಧಿ ಉದಾಹರಣೆ ಆಗುತ್ತೆ. ಅದು ಹೇಗೆ ಅನ್ನೋದನ್ನ ನಾನೀಗ ಒಂದೊಂದು ಉದಾಹರಣೆಯ ಪದವನ್ನ, ಕನ್ನಡ ಸಂಧಿಗೆ ಬರುವಂತಹ ಉದಾಹರಣೆಯ ಪದವನ್ನ ಈ 3 ಸಂದರ್ಭಗಳಿಗೆ ಅಂದ್ರೆ 3 ಸೂತ್ರದ ನಿಯಮಗಳಿಗೆ ಬರುವುದನ್ನ ನಾನು ನಿಮಗೆ ತೋರಿಸಿಕೊಡ್ತೇನೆ. ಮೊದಲನೇದಾಗಿ ಗಮನ ಕೊಡಿ ಮಕ್ಕಳೇ, ಇಲ್ಲಿ ನೋಡಿ, ಒಂದು ಪದ ಬರೀತೀನಿ ನಾನು. ಯಾವುದು ಅಂತ ಹೇಳಿದ್ರೆ ಮಾತಿಲ್ಲ ಅನ್ನೋದೊಂದು ಪದ ಇದೆ ಮಕ್ಕಳೇ. ಏನಿದೆ, ಮಾತಿಲ್ಲ. ಮಾತು ಅಧಿಕ್ ಇಲ್ಲ. ಇವೆರಡನ್ನ ಕೂಡಿಸಿ ಬರೆದಾಗ ಪದ ರಚನೆ ಏನಾಗುತ್ತೆ ಗೊತ್ತಿದೆಯಲ್ಲ ಮಕ್ಕಳೇ ನಿಮಗೆ? ಏನಾಗುತ್ತೆ, ಮಾತಿಲ್ಲ. ಸರಿಯಾಗಿ ಗಮನಿಸಿ, ಈ ಮಾತಿಲ್ಲ ಅನ್ನೋ ಪದ ಎಂತಹ ಸಂಧಿಗೆ ಉದಾಹರಣೆಯಾಗಿದೆ ಅಂದ್ರೆ ಮಕ್ಕಳೇ, ಮೊದಲು ಕನ್ನಡ ಸಂಧಿಗೆ ಉದಾಹರಣೆಯಾಗಿದೆ. ಹೇಗೆ, ಏಕೆ ಅಂತಂದ್ರೆ ಇಲ್ಲಿ ನೋಡಿ, ಮಾತಿಲ್ಲ ಅನ್ನೋ ಸಂಧಿ ಪದವನ್ನ ಬಿಡಿಸಿದಾಗ ನಮಗೆ 2 ಪದಗಳು ಸಿಗ್ತವೆ. ಒಂದು ಮಾತು, ಇನ್ನೊಂದು ಇಲ್ಲ. ಈ ಮಾತು ಅನ್ನೋದು ಪೂರ್ವ ಪದ, ಇಲ್ಲ ಅನ್ನೋದು ಉತ್ತರ ಪದ. ಇದು ಗೊತ್ತಿದೆ ನಿಮಗೆ. ಗಮನಿಸಿ, ಮಾತು ಅನ್ನುವ ಪದನು ಕನ್ನಡ ಭಾಷೆಯ ಪದವಾಗಿದೆ, ಇಲ್ಲ ಅನ್ನೋದು ಕೂಡ ಕನ್ನಡ ಭಾಷೆಯ ಪದವಾಗಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪೂರ್ವ ಪದನು ಕನ್ನಡ, ಉತ್ತರ ಪದನು ಕನ್ನಡ. ಅಂದ್ರೆ ಪೂರ್ವೋತ್ತರ ಪದಗಳೆರಡರಲ್ಲೂ ಒಂದು ಕಡೆಗೆ ಕನ್ನಡ ಪದ ಬಂದ್ರೂ ಕನ್ನಡ ಸಂಧಿ. ಆದ್ರೆ ಇಲ್ಲಿ 2 ಪದಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಕನ್ನಡ ಪದಗಳಾಗಿ ಬಂದಿರೋದ್ರಿಂದ ಇದು ಮಾತಿಲ್ಲ ಅನ್ನುವ ಪದ ಎಂತಹ ಸಂಧಿಗೆ ಉದಾಹರಣೆಯಾಗುತ್ತೆ, ಕನ್ನಡ ಸಂಧಿಗೆ ಉದಾಹರಣೆಯಾಗುತ್ತೆ. ಅರ್ಥವಾಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಅಂದ್ರೆ 2 ಕಡೆಗೂ ಕನ್ನಡ ಪದಗಳು ಬಂದಾಗ ಅದು ಕನ್ನಡ ಸಂಧಿ ಎನಿಸಿಕೊಳ್ತದೆ. ಈಗ ಅದೇ ತರ ಪೂರ್ವ ಪದ ಕನ್ನಡ ಬಂದು ಉತ್ತರ ಪದ ಸಂಸ್ಕೃತ ಪದ ಬಂದ್ರೆ ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕನ್ನಡ ಸಂಧಿಗೆ ಉದಾಹರಣೆ ಆಗುತ್ತೆ. ಈಗ ಉದಾಹರಣೆಗೆ ಅದಕ್ಕೂ ಒಂದು ಪದವನ್ನ ನಾನು ತಗೊಳ್ತೀನಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸಂಧಿಯಲ್ಲಿ ನೀವು ಗಮನಿಸ್ತೀರಿ, ಕಾಣ್ತೀರಿ ಅಥವಾ ಬಿಡಿಸ್ತೀರಿ. ಅದು ಯಾವುದು? ಸರಳವಾಗಿರೋದು. ಮಳೆ, ಅಧಿಕ್, ಕಾಲ ಕೂಡಿಸಿ ಬರೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಳೆಗಾಲ. ಗಮನಿಸಿದಿರಲ್ಲ ಮಕ್ಕಳೇ? ಇಲ್ಲಿ ನೋಡಿ, ನಿಮಗಾಗಲೇ ಕಣ್ಣಿಗೆ ಕಾಣಿಸುತ್ತೆ. ನಾನು ಅದಕ್ಕೆ ಅವನು ಬರೆದು ಬಿಟ್ಟಿದ್ದೀನಿ. ಮಳೆಗಾಲ ಅನ್ನುವ ಈ ಸಂಧಿ ಪದ ಏನಿದೆಯಲ್ಲ ಮಕ್ಕಳೇ, ಕನ್ನಡ ಸಂಧಿಗೆ ಬರುವಂತಹ ಪದ ಇದು. ಕನ್ನಡದಲ್ಲಿ ಯಾವ ಸಂಧಿಗೆ ಅನ್ನೋದನ್ನ ಆಮೇಲೆ ಬರೋಣ, ನಾನು ವಿಧಗಳಿಗೆ ಆಮೇಲೆ ಬರ್ತೀನಿ. ಮೊದಲು ನಿಮಗೆ ನಾನು ಅರ್ಥಪಡಿಸ್ತಿರೋದೇನು, ಕನ್ನಡ ಸಂಧಿ ಪದಗಳು ಹೇಗೆ ರಚನೆ ಆಗ್ತವೆ ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ.
ಈ ಮಳೆಗಾಲ ಅನ್ನೋ ಪದವನ್ನ ನಾವು ಬಿಡಿಸಿದಾಗ ನಮಗೆ ಎರಡು ಪದ ಸಿಗ್ತತಿ. ಒಂದು ಮಳೆ, ಇನ್ನೊಂದು ಕಾಲ. ಈ ಎರಡು ಪದಗಳಲ್ಲಿ ಗಮನ ಇರಲಿ ಮಕ್ಕಳೇ, ಮಳೆ ಅನ್ನೋದು ಕನ್ನಡ ಪದ, ನಮ್ಮ ದೇಶೀಯ ಪದ, ಇದು ಕನ್ನಡ ಪದ. ಕಾಲ ಅನ್ನೋದಿದೆಯಲ್ಲ, ಇದು ಕನ್ನಡ ಭಾಷೆಯ ಪದ ಅಲ್ಲ ಮಕ್ಕಳೇ. ಇದು ಯಾವ ಭಾಷೆಯ ಪದ? ಇದು ಸಂಸ್ಕೃತ ಭಾಷೆಯ ಪದ. ಹಾಗಾಗಿ ನೋಡಿ, ಎರಡು ಕಡೆಗಳಲ್ಲಿ ನಮಗೆ ಒಂದು ಕಡೆಗೆ ಕನ್ನಡ ಪದ ಬಂದಿರೋದ್ರಿಂದ, ಪೂರ್ವ ಪದದಲ್ಲಿ ಕನ್ನಡ ಪದ ಬಂದಿರೋದ್ರಿಂದ ನಮಗಿದು ಯಾವ ಸಂಧಿ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಕನ್ನಡ ಸಂಧಿಗೆ ಉದಾಹರಣೆ ಆಗುತ್ತೆ. ಅರ್ಥ ಮಾಡಿಕೊಳ್ಳಕತ್ತೀರಿ? ಇದು ಎರಡನೇ ನಿಯಮ. ಮೊದಲನೇ ನಿಯಮ ಏನು? ಕನ್ನಡ ಪದಗಳು ಬಂದರೂ ಕನ್ನಡ ಸಂಧಿನೇ. ಇಲ್ಲಿ ಪೂರ್ವ ಪದದಲ್ಲಿ ಕನ್ನಡ ಪದ ಬಂದು ಉತ್ತರ ಪದದಲ್ಲಿ ಸಂಸ್ಕೃತ ಸಂಧಿ ಏನೋ ಪದ ಬಂದ್ರೂ ಕನ್ನಡ ಸಂಧಿಗೆ ಅದು ಉದಾಹರಣೆ ಆಗುತ್ತೆ. ಇದೇ ತರ ಮೂರನೇದು ಇನ್ನೊಂದು ನಿಯಮ ಏನು ಹೇಳುತ್ತೆ ಸೂತ್ರ? ಪೂರ್ವ ಪದ ಅಂದ್ರೆ ಮೊದಲನೇ ಪದ ಸಂಸ್ಕೃತ ಬಂದು ಎರಡನೇ ಪದ ಕನ್ನಡ ಪದ ಬಂದ್ರೂ ಕೂಡ ಅದು ಕನ್ನಡ ಸಂಧಿ ಆಗುತ್ತೆ. ಅದಕ್ಕೆ ನಾನು ಉದಾಹರಣೆಯನ್ನ ಕೊಡ್ತೀನಿ ಮಕ್ಕಳೇ. ನೀವು ಆ ಪದನೂ ಕೂಡ ಕೇಳಿರ್ತೀರಿ. ಏನು ಅಂತ ಹೇಳಿದ್ರೆ ಗುರು ಅದಿಕ್ ಅನ್ನು. ನೋಡಿ, ಗುರು ಅದಿಕ್ ಅನ್ನು. ಇದನ್ನ ನಾವು ಕೂಡಿಸಿ ಬರೆದಾಗ, ಸಂಧಿ ಮಾಡಿದಾಗ ಪದ ರಚನೆ ಏನಾಗುತ್ತೆ ಅಂತ ಹೇಳಿದ್ರೆ ಗುರುವನ್ನು ಅಂತ ಪದ ರಚನೆ ಆಗುತ್ತೆ. ಗುರುವನ್ನು ಅನ್ನೋದು ಸಂಧಿ ಪದ, ಅದು ಕನ್ನಡ ಸಂಧಿಗೆ ಬರುವ ಪದ. ಈಗ ಅಲ್ಲಿ ನೋಡಿ, ಗುರು ಅನ್ನುವ ಪದ ಇದೆಯಲ್ಲ, ಇದು ನಮ್ಮ ಕನ್ನಡ ಭಾಷೆಯದಲ್ಲ. ಇದು ಯಾವ ಭಾಷೆಯಿಂದ ಬಂದಿರೋ ಪದ? ಸಂಸ್ಕೃತ ಭಾಷೆಯಿಂದ ಬಂದಿರೋ ಪದ. ಹಾಗಾಗಿ ಮುಂದೆ ಇದೆ ನೋಡಿ ಉತ್ತರ ಪದ ಅನ್ನು. ಹೆಚ್ಚು ಕಡಿಮೆ ಇದು ವಿಭಕ್ತಿ ಪ್ರತ್ಯಯಗಳಲ್ಲಿ ಬರುವಂತಹ ಒಂದು ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೀವು ಇದನ್ನು ಕೂಡ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ಬೋದು. ನಮಗೆ ಯಾವುದಾದ್ರೂ ಸಂಧಿ ಪದದಲ್ಲಿ ಪೂರ್ವ ಪದದ ನಂತರದಲ್ಲಿ ಏನಾದರೂ ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಂಡ್ರೆ, ಈಗ ಉದಾಹರಣೆಗೆ ಮನೆಯನ್ನು, ಮನೆ ಅದಿಕ್ ಅನ್ನು, ಅನ್ನು ಅನ್ನೋದು ಇಲ್ಲಿ ಬಂದಂಗೆನೆ ಅಲ್ಲಿ ಬಂದಂಗೆ. ಈ ವಿಭಕ್ತಿ ಪ್ರತ್ಯಯಗಳು ನಮ್ಮ ಅಚ್ಚ ಕನ್ನಡದ ಪದಗಳು ಇವು, ಅದು ನಿಮಗೆ ನೆನಪಿರಲಿ. ಹಾಗಾಗಿ ಅನ್ನು ಅನ್ನೋದು ಕನ್ನಡ ಪದವಾಗಿದೆ, ಗುರು ಅನ್ನೋದು ಏನಾಗಿದೆ? ಸಂಸ್ಕೃತ ಪದ ಆಗಿದೆ. ಅಂದ್ರೆ ಮೊದಲಿಗೆ ಸಂಸ್ಕೃತ ಪದ ಬಂತು, ನಂತರದಲ್ಲಿ ಅಂದ್ರೆ ಉತ್ತರ ಪದ ಏನ್ ಬಂತು? ಅನ್ನು ಅನ್ನೋದು ಕನ್ನಡ ಪದ ಬಂತು. ನಮಗೆ ಎರಡು ಕಡೆಯಲ್ಲಿ ಒಂದು ಕಡೆಗೆ ಕನ್ನಡ ಪದ ಬಂದಿದ್ದರಿಂದ ಈ ಗುರುವನ್ನು ಅನ್ನೋ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಕನ್ನಡ ಸಂಧಿಗೆ ಉದಾಹರಣೆಯಾಗಿದೆ. ಅರ್ಥ ಮಾಡ್ಕೊಳ್ತದಿರಿ? ಅತಿ ಸುಲಭ ಇದೆ ಮಕ್ಕಳೇ. ಕನ್ನಡ ಸಂಧಿ ಅಂದ್ರೆ ಹೇಳುತ್ತೆ ವ್ಯಾಖ್ಯಾನ, ಪೂರ್ವೋತ್ತರ ಪದಗಳೆರಡರಲ್ಲಿ, ಪೂರ್ವ ಪದ ಉತ್ತರ ಪದಗಳೆರಡರಲ್ಲಿ ಯಾವುದಾದರೂ ಒಂದು ಪದ ಕನ್ನಡವಾಗಿದ್ದರೆ ಅಥವಾ ಕನ್ನಡ ಪದದಿಂದ ಕೂಡಿದ್ರೆ ಅದನ್ನೇ ನಾವು ಎಂತಹ ಸಂಧಿ ಅಂತ ಹೇಳಿ ಕರಿತೀವಿ? ಕನ್ನಡ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಎರಡು ಕಡೆಗೆ ಎಲ್ಲಾದರೂ ಒಂದು ಕಡೆಗೆ ಕನ್ನಡ ಪದ ನಮಗೆ ಬಂದುಬಿಟ್ರೆ ನಮಗದು ಕನ್ನಡ ಸಂಧಿ ಆಗುತ್ತೆ. ಹಾಗಾಗಿ ಕನ್ನಡ ಸಂಧಿ ಹೇಗೆ ರಚನೆ ಆಗುತ್ತೆ ಅನ್ನೋದಕ್ಕೆ ನಾನು ಈ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಇಂತಹ ಕನ್ನಡ ಸಂಧಿಯಲ್ಲಿ ನಾವು ಮುಖ್ಯವಾಗಿ 3 ವಿಧಗಳನ್ನ ಕಾಣ್ತೀವಿ ಮಕ್ಕಳೇ. ಕನ್ನಡ ಸಂಧಿಯಲ್ಲಿ ಮುಖ್ಯವಾಗಿ ಎಷ್ಟು ವಿಧ ಕಾಣ್ತೀವಿ ನಾವು? 3 ವಿಧಗಳನ್ನ ಕಾಣ್ತೀವಿ. ಈಗಾಗಲೇ ಅದನ್ನು ಮುಂಚಿನ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಒಂದ್ಸಲ ಅವುಗಳ ಹೆಸರುಗಳನ್ನ ಪಟ್ಟಿ ಮಾಡ್ತಾ ಇದ್ದೀನಿ, ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಲೋಪಸಂಧಿ. ಮೊದಲನೇದು ಯಾವುದು? ಲೋಪಸಂಧಿ. ಎರಡನೇದು ಯಾವುದು? ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಆಗಮ ಸಂಧಿ. ಎರಡನೇದು ಆಗಮ ಸಂಧಿ. ಇನ್ನು ಮೂರನೇದಾಗಿ ಅದರಲ್ಲಿ ಬರೋದು ಯಾವುದಪ್ಪ ಅಂತ ಹೇಳಿದ್ರೆ ಆದೇಶ ಸಂಧಿ. ಕನ್ನಡ ಸಂಧಿಯಲ್ಲಿ ಮುಖ್ಯವಾಗಿ 3 ಸಂಧಿಗಳು ಬರ್ತಾ ಹೋಗ್ತವೆ. ಈ 3 ಸಂಧಿಗಳಲ್ಲೂ ಮಕ್ಕಳೇ ನಾವು ಈ ರೀತಿಯ ನಿಯಮಗಳಿಗೆ ಅನುಸಾರವಾಗಿ ಪದಗಳು ಬರೋದನ್ನ ಕಾಣ್ತಾ ಹೋಗ್ಬೋದು. ಅವುಗಳ ಬಗ್ಗೆ ನಾವು, ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ, ಸರ್ ಪದ ಕೊಟ್ಟಾಗ ನಾವು ಹೇಗೆ ಅದರಲ್ಲಿ ಕನ್ನಡ ಪದ ಸಂಸ್ಕೃತ ಪದ ಅಂತ ಹೇಳಿ ಪತ್ತೆ ಮಾಡೋದು, ಹುಡುಕೋದು ಅನ್ನೋ ಥರ ನೀವು ಕೇಳಬಹುದು. ಅವುಗಳ ಬಗ್ಗೆ ನೀವು ತೀರಾ ಆಳವಾಗಿ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ, ಗೊಂದಲಕ್ಕೊಳಗಾಗೋ ಅವಶ್ಯಕತೆನೂ ಇಲ್ಲ ಮಕ್ಕಳೇ. ಅಲ್ಲಿ ನಿಮಗೆ ಪ್ರತಿಯೊಂದು ಸಂಧಿಗೂ ಬಂದಾಗ ಅದರದ್ದೇ ಆಗಿರ್ತಕ್ಕಂತಹ ಒಂದು ಸೂತ್ರ ಇರುತ್ತೆ.
ಆ ಸೂತ್ರದ ಸಹಾಯದಿಂದ ನೀವು ಲೋಪಸಂಧಿ ಅಂದ್ರೆ ಏನು, ಆಗಮ ಸಂಧಿ ಅಂದ್ರೆ ಏನು, ಆದೇಶ ಸಂಧಿ ಅಂದ್ರೆ ಏನು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ನಾನು ಸುಲಭವಾಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಅದನ್ನು ನೀವು ತಿಳಿದ್ರೆ ಸಾಕು, ಸಂಧಿಯನ್ನ ನೀವು ಪತ್ತೆ ಮಾಡ್ತೀರಿ, ಗುರುತಿಸ್ತೀರಿ ಅನ್ನೋದು ನನ್ನ ಭಾವನೆ ಮಕ್ಕಳೇ. ಈಗ ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಕನ್ನಡ ಸಂಧಿ ಅಂದ್ರೆ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀನಿ. ಅದೇ ಪ್ರಕಾರವಾಗಿ ಕನ್ನಡ ಸಂಧಿಯಲ್ಲಿ ಬರುವಂತಹ 3 ವಿಧಗಳನ್ನ ತಿಳಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ಮಕ್ಕಳೇ ಈ ಒಂದೊಂದು ಸಂಧಿಗೂ ನಾವು ಮುಖ್ಯವಾಗಿ ಹೋಗೋಣ. ಮುಂದಿನ ತರಗತಿಯಿಂದ ಮಾಡುವಂತಹ ವಿಷಯ ಇದೆ ಅಲ್ಲ ಮಕ್ಕಳೇ, ಅತಿ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪರೀಕ್ಷೆಗಳಲ್ಲಿ ಕೇಳದೆ ಈ ಸಂಧಿಗಳಲ್ಲಿ ಬರುವಂತಹ ಪದಗಳನ್ನ ಯಾವುದೋ ಒಂದು ಪದ ಕೊಟ್ಬಿಟ್ಟು ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅನ್ನೋದನ್ನ ಕೇಳ್ತಾರೆ. ಹಾಗಾಗಿ ಮುಂದಿನ ತರಗತಿಗಳಲ್ಲಿ ವಿಡಿಯೋದಲ್ಲಿ ನಾನು ಲೋಪಸಂಧಿ ಅಂದ್ರೇನು, ಆಗಮ ಸಂಧಿ ಅಂದ್ರೇನು, ಆದೇಶ ಸಂಧಿ ಅಂದ್ರೇನು, ಒಂದೊಂದೇ ತರಗತಿಯಲ್ಲಿ ಒಂದೊಂದು ಸಂಧಿಗಳನ್ನ ತುಂಬಾ ವಿಶದವಾಗಿ ವಿವರವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ತರಗತಿಯನ್ನು ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರದು ಕೂಡ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡಿರಿ, ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಕೆಲವರು ಕಮೆಂಟ್ಸ್ಗಳಲ್ಲಿ ನನಗೆ ಕೇಳಿದ್ದಾರೆ, ಕೇಳ್ಕೊಂಡಿದ್ದಾರೆ, ಸರ್ ದಿನಂಪ್ರತಿ ತರಗತಿಗಳನ್ನು ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ನಾನು ಕೂಡ ಒಂದು ಶಾಲೆಯಲ್ಲಿ ಕೆಲಸ ಮಾಡೋದರ ನಿಮಿತ್ತ ಶಾಲೆಯಿಂದ ಬಂದು ತರಗತಿಗಳನ್ನು ಮಾಡೋದಕ್ಕೆ ಸಮಯದ ಒಂದೊಂದು ಸಲ ಒತ್ತಡಗಳು ಉಂಟಾಗ್ತವೆ, ಅಭಾವ ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ದಿನಂಪ್ರತಿ ತರಗತಿಗಳನ್ನು ಮಾಡೋದಕ್ಕೆ ಎಲ್ಲೋ ಒಂದು ಕಡೆಗೆ ತೊಂದರೆ ಉಂಟಾದಾಗ ಮಾಡೋಕ್ಕಾಗಲ್ಲ. ಅದರ ಮಧ್ಯೆನೂ ಕೂಡ ನನಗೆ ಸಮಯ ಸಿಕ್ಕಾಗೆಲ್ಲ ಕೂಡ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಸಹಕರಿಸಿ ತರಗತಿಗಳನ್ನು ನೀವು ವೀಕ್ಷಣೆ ಮಾಡಿರಿ, ನೋಡ್ರಿ. ಏನಾದರೂ ಅನಿಸಿಕೆಗಳಿದ್ದರೆ ತಿಳಿಸಿ ಅನ್ನೋ ಮಾತನ್ನು ಹೇಳ್ತಾ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇದನ್ನು ಹೈಸ್ಕೂಲ್ 6ರಿಂದ 10ನೇ ತರಗತಿ ಓದುವಂಥ ಮಕ್ಕಳಿಗೆ ನೀವು ಇದನ್ನು ಶೇರ್ ಮಾಡಿದರೆ ತುಂಬ ಉಪಯೋಗ ಆಗುತ್ತೆ ಅವರಿಗೆ ಅನ್ನೋದು ನನ್ನ ಒಂದು ಮನಸ್ಸಿನ ಇಂಗಿತ. ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಲೋಪಸಂಧಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.